ನಮಗೆ ಬಂದು ನಮಗೆ ಒಳ್ಳೇದನ್ನ ಹೇಳಿಕೊಟ್ರು. ಯಾರಾದರೂ ಅಪರಿಚಿತವಾಗಿ ನಮಗೆ ಗೊತ್ತಿಲ್ಲದವ್ರು ಬಂದರೆ ನಾವು ಏನೇನು ಉಪಯೋಗ ಮಾಡಬೇಕಂತ ಅವ್ರು ನಮ್ಗೆ ಹೇಳ್ಕೊಟ್ರು. ಅದರಿಂದ ನಮಗೆ ತುಂಬ ಉಪಯೋಗವಾಯಿತು. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು. ಒಂದು ಕೂಗು ಸಾಕು ನೂರಾರು ಹೆಣ್ಣು ಎದ್ದೇಳಲು, ಒಂದು ಹೆಜ್ಜೆ ಸಾಕು ಸಮಾಜವೇ ಬದಲಾಗಲು. ಆಪತ್ ಸಂದರ್ಭದಲ್ಲಿ ರಕ್ಷಣಾ ವಿಧಾನ ಇದೆ ನಮ್ಮ ಬದುಕಿನ ಆಯುಧದ ಘೋಷಣಾ. ಮಕ್ಕಳು ಮಹಿಳೆಯರ ರಕ್ಷಣೆಗೆ ನಾವು ಬಂದಿದ್ದೇವೆ ಹೋರಾಟಕ್ಕೆ. ಹೋ 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 ಭಯಕ್ಕೆ ಇಲ್ಲಿ ಜಾಗ ಇಲ್ಲ. ಹೋ 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 ಧೈರ್ಯಕ್ಕೆ ಇಂದು ಸೋಲು ಇಲ್ಲ. ಜಿಕೆ ರೋಯಲ್, ಜಿಕೆ ರೋಯಲ್ ಸುರಕ್ಷತೆಯ ಹೊಸ ವಯಸ್ಸೆಟ್. ಜಿಕೆ ರೋಯಲ್, ಜಿಕೆ ರೋಯಲ್ ಜನರ ಶಕ್ತಿಯ ರಿಯಲ್ ಚಾಯ್ಸೆಟ್. ಜಿಕೆ ರೋಯಲ್, ಜಿಕೆ ರೋಯಲ್, ಜಿಕೆ ರೋಯಲ್, ಜಿಕೆ ರೋಯಲ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ವಾ. ಡೆಮೋ ಮೂಲಕ ಯಾವ ರೀತಿ ಯಾರಾದ್ರೂ ನಮಗೆ ತೊಂದರೆ ಕೊಟ್ಟಾಗ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ನಾವು ಜೀವನ ಫುಲ್ಲು ಮರಿಬೋದು. ಅವರು ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರೀ ಚಿಕ್ಕ ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅಂತ, ಅಥವಾ 12 ವರ್ಷ 15 ವರ್ಷದ ತೊಂದರೆ ಕೊಡ್ತಾರೆ ಅಂತಲ್ಲ, ನಮ್ಗಳಿಗೂ ಕೊಡ್ತಾರೆ. ನಮಗೆ ನಮ್ಮ ಮಕ್ಕಳು ಮದುವೆ ಮಾಡಿದ್ರು ಸಹ ನಮ್ಮನ್ನು ಬಿಡೋದಿಲ್ಲ. ಇವಾಗ ಅಂತ ಕಾಲ ಇದೆ ಅಲ್ವಾ. ನಾವು ರೋಡಲ್ಲಿ ಹೋಗ್ತಾ ಇದ್ರು ನಮ್ಮನ್ನ ರೇಗಿಸ್ತಾರೆ. ಬಟ್ ನಮ್ಗಿನ್ನ ಚಿಕ್ಕವರಾಗಿದ್ರು ಸಹ ರೇಗಿಸ್ತಾರೆ. ನಮ್ಮ ಮಕ್ಕಳ ವಯಸ್ಸವ್ರ ಸಮೇತ ನಾವು ಎಷ್ಟೋ ಸಾರಿ ನೋಡಿದೀವಿ. ನಮ್ಮ ಮಕ್ಕಳನ್ನ ನಾವು ಮದುವೆ ಮಾಡಿದೀವಿ, ಆದ್ರೂ ಅವ್ರು ನಮ್ಮ ಮಕ್ಕಳ ತರ ಕಾಲೇಜ್ ಹುಡುಗರ ತರ ಇರ್ತಾರೆ. ಆದ್ರೂ ಅವ್ರಿಗೂ ಗೊತ್ತಾಗೋದಿಲ್ಲ, ಅವರು ಸಹ ಬಂದು ನಮ್ಮಂತವ್ರು ರೇಗಿಸ್ತಾರೆ. ಆದ್ರಿಂದ ಹೆಣ್ಣು ಮಕ್ಕಳು, ಹೆಂಗಸರು, ಆಂಟಿಗಳು ಪ್ರತಿಯೊಬ್ಬರು ಹೇಗೆ ಸೇಫ್ಟಿಯಾಗಿರ್ಬೇಕು ಅಂತ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಅಲ್ಲ, ನನಗೂ ಸಹ ಇದರಿಂದ ತುಂಬಾ ಉಪಯೋಗ ಆಯಿತು ಅಂತ ಹೇಳ್ತಾ ಅವರಿಗೆ ನಮ್ಮ ಶಾಲೆ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ. ನಮ್ಮ ಭವಿಷ್ಯ ನಮ್ಮ ಹೆಜ್ಜೆಯಲ್ಲಿ. ಧೈರ್ಯದ ದೀಪವ ಬೆಳಗೋಣ, ಭಯದ ನೆರಳನ್ನು ಓಡಿಸೋಣ. ಹೆಣ್ಣು ದುರ್ಬಲ ಎಂದಿಗೂ ಶಕ್ತಿಯ ರೂಪ ಅವಳಲ್ಲಿದೆ. ಆತ್ಮವಿಶ್ವಾಸದ ಆಯುಧ ಹಿಡಿದು ಸಾಧನೆಯ ದಾರಿಯಲ್ಲಿ ನಡೆಯೋಣ. ಕಲಿಯೋಣ, ಕಲಿಯೋಣ, ಕಲಿಯೋಣ. ರಕ್ಷಣೆಯ ಕಲೆ ಬೆಳೆಯೋಣ ನಾವು ಧೈರ್ಯದ ಬಲೆ. ಸಂಕಷ್ಟ ಬಂದರೂ ಕುಕ್ಕದ ಮಾನ, ಗೆಲುವೇ ಆಗಲಿ ನಮ್ಮ ಜೀವನ. ಜಿಕೆ ರಾಯಲ್ ಸಂದೇಶವಿದು, ಸಬಲೀಕರಣದ ಸಂಕಲ್ಪವಿದು. ಮಹಿಳಾ ಶಕ್ತಿಯ ಜಯಘೋಷದಿ ಹೊಸ ಸಮಾಜ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಶಕ್ತಿ ನಮ್ಮ ಹೃದಯದಲ್ಲಿ. ಒಗ್ಗಟ್ಟಾಗಿ ಮುಂದೆ ಸಾಗೋಣ, ಹೊಸ ಕನಸಿಗೆ ರೆಕ್ಕೆ ಕಟ್ಟೋಣ. ಕಲಿಯೋಣ, ಕಲಿಯೋಣ.
ಗಿರಿಜಾ ಮ್ಯಾಮ್ ಬಂದು ನಮ್ಮ ಶಾಲೆಗೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗೋವಂಥದ್ದು ಹೇಳ್ಕೊಟ್ಟಿದ್ದಾರೆ. ಅಪರಿಚಿತ ವ್ಯಕ್ತಿ, ಮೂರನೇ ವ್ಯಕ್ತಿ ಬಂದು ನಮ್ಗೇನಾದ್ರು ತೊಂದರೆ ಕೊಟ್ಟರೆ ಏನೇನು ಕೈ ಕಾಲು ಏನೇನು ಯೂಸ್ ಮಾಡಬೇಕು, ನಮ್ಮ ಹತ್ರ ಬ್ಯಾಗು ID ಕಾರ್ಡು ಏನೇ ಇದ್ದರೂ ಅದನ್ನು ತೆಗ್ದು ಅವ್ರು ಹೊಡಿದ್ರೆ ಅವ್ರು ಹಿಂದೆ ಹೋದಾಗ ನಾವು ಓಡೋಗೋದು ಅವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಗಿರಿಜಾ ಮ್ಯಾಮ್ಗೆ ತುಂಬ ಧನ್ಯವಾದ.